ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮೀನು ತೊಗೊಂಡಿದ್ದೀನಿ ಇವತ್ತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮೀನು ತೊಗೊಂಡಿದ್ದೀನಿ. ಮೀನು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಾಟ್ಲಾ ಮೀನು ಕೆ ಜಿ ಬಂದು 150 ರೂಪಾಯಿ ನನಗೆ ಸೇಲ್ ಮಾಡ್ತಾಯಿದ್ರು. ಫ್ರೆಶ್ ಇತ್ತು ಮೀನು. ನಮ್ಮ ಮನೆ ಹತ್ರನೇ ತಗೊಬಂದು ಮಾರ್ತಾಯಿದ್ರು. ಹಾಗೆ ಮೀನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು 2 kg ಅಷ್ಟು ಮೀನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಮೀನೆಲ್ಲ ನಾನೇ ಕ್ಲೀನ್ ಮಾಡುವಂಥದ್ದು, ಯಾರೂ ಕ್ಲೀನ್ ಮಾಡಲ್ಲ. ನಮ್ಮ ಮನೆಯವರಿದ್ದರೆ ಮಾಡ್ತಾರೆ, ಅವ್ರು ಇರಲಿಲ್ಲ ಫ್ರೆಂಡ್ಸ್, ಹುಣಸೂರಿಗೆ ಹೋಗಿದ್ರು. ಹಾಗೆ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತೊಕ್ಕೆಲ್ಲ ತೆಗ್ದಾಯಿತು, ನೋಡ್ತಾ ಇರ್ಬೋದು ನೀವು. ಅಜ್ಜಿ ಬಂದು ಮೀನು ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್. ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಹುಣಸೆಹಣ್ಣು ಇಷ್ಟು ಬೇಕು ಅಂದರು, ಅದಕ್ಕೆ ನೆನೆಯಕ್ಕೆ ಹಾಕಿದ್ದೀನಿ. ಶುಂಠಿ ಎಷ್ಟು? ಇಷ್ಟೇ. ಇಷ್ಟು ಬೆಳ್ಳುಳ್ಳಿ, ಒಂದು ಟಮಟೆ ಹಣ್ಣು, ಒಂದು ಈರುಳ್ಳಿ, ದಪ್ಪದಾದರೆ ಒಂದೇ ಸಾಕು ಈರುಳ್ಳಿ. ಈರುಳ್ಳಿ ಹೆಚ್ಚಾಗಿ ಹಾಕಿದ್ರೆ ಏನು ಆಗಲ್ಲ. 1.5 kg ಆದ್ರೆ ಇಷ್ಟು ಚಕ್ಕೆ. ಈಗ ನಾವು ಮಾಡಾಳ್ತಾಗ ಇಷ್ಟು ಚಕ್ಕೆ ಬೇಕು. ಇಷ್ಟು ಚಕ್ಕೆ. ಆಯಿತಾ? ಇಷ್ಟು ಕಳೆ. ಇಷ್ಟು ಸಾಕು ಒಗ್ಗರಣೆಗೆ. ಅಷ್ಟು ಸಾಕು. ಇದೆ ಫ್ರೆಂಡ್ಸ್ ಬೇಳೆ ಸಾಂಬಾರು ಪುಡಿ. ಮಾಂಸ ಸಾರು ಪುಡಿ ಬೇಡ, ಮಾಂಸ ಸಾಂಬಾರು ಪುಡಿ ಹಾಕಲ್ಲ ಹಳ್ಳಿ ಕಡೆ, ಬೇಳೆ ಸಾಂಬಾರು ಪುಡಿ ಹಾಕೋಂಥದ್ದು. ಇದು ಎಷ್ಟು ಸ್ಪೂನ್ ಹಾಕ್ತೀರಾ ಅಜ್ಜಿ? ಇದರಲ್ಲಿ ಇಂಥ ಸ್ಪೂನಲ್ಲಿ 3.5 ಸ್ಪೂನ್ ಅಷ್ಟು ಹಾಕತ್ತಾರೆ. ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿದ್ದಾರೆ. ಹುಣಸೆ ಹಣ್ಣು ಕಿವುಚಿ ಅದ್ರದ್ದು ರಸನ ಎಲ್ಲ ಈ ಥರ ತೆಗೆದು ಮಡಗಿದ್ದಾರೆ. ಈರುಳ್ಳಿ ಫ್ರೈ ಆಗ್ಲಿಕ್ಕೆ ಮಡಗಿದ್ರಲ್ಲ, ಡೈರೆಕ್ಟಾಗಿ ಖಾರ ಹಾಕ್ಕೊಂಡ್ರೆ ಅದು ಮುಖಕ್ಕೆ ಹಾರುತ್ತೆ ಅನ್ನೋದಕ್ಕೆ ಫಸ್ಟು ಸ್ವಲ್ಪ ಹುಣಸೆ ಹಣ್ಣು ರಸ ಸೇರಿಸ್ಕೊಂಡು ಆಮೇಲಿಂದ ಖಾರ ಹಾಕ್ಕೊಳ್ತಾ ಇದ್ದಾರೆ. ಇದಿಷ್ಟು ಕುದ್ದ ಮೇಲೆನಾ? ಇಷ್ಟು ಕುದ್ದ ಮೇಲೆ ಊದ್ಬಿಟ್ಟು ಅದು ಕುದ್ದ ಮೇಲೆ ಸಾರು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತಾರೆ. ಏನು ಸಾಮ್ರಾಜ್ಯ. ಮತ್ತೇನು ಮಿಕ್ಸ್ ಇರುವಂಥ ಹುಣಸೆಹಣ್ಣು ರಸ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ ಈಗ. ನಮ್ಗೆ ಎಷ್ಟು ಉಳಿಬೇಕು ಅಷ್ಟು ಉಳಿ ಬಿಟ್ಕೊಳ್ಳೋದು, ಸರಿಯಾ? ಅಷ್ಟು ಉಳಿ ತೆಗೆದ ನಮ್ಮ ಮನೆಯವ್ರು ಈಗ ಬಂದರು. ಅದೇ ಒಂದು ಸ್ವಲ್ಪ ಆಗಲೇ ಬಂದಿದ್ರೆ ಅವ್ರ ಕೈಲೇ ಉಜ್ಜಿಸ್ತಿದ್ದೆ ಮೀನು. ಹುಣಸೂರ್ಗೆ ಹೋಗಿದ್ದು ಈಗ ಬಂದಿದ್ದಾರೆ. ಸಾಂಬಾರ್ಗಲ್ವಾ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಪೀಸು. ನಾವು ಮೀನು ಕಟ್ ಮಾಡುವಾಗ ನಾವು ಯೂಸ್ ಮಾಡುವಂಥ ಕತ್ತಿ ಆಗಲಿ ಅಥವಾ ಚಾಕು ಯಾವುದು ಶಾರ್ಪ್ ಇಲ್ದೋದ್ರೆ ಮಾತ್ರ ಕಟ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಶಾರ್ಪ್ ಇರುವಂಥದ್ದೇ ತಗೋಬೇಕು. ಈ ಥರ ಬ್ಲ್ಯಾಕ್ ಲೇಯರು ಎಲ್ಲ ಕ್ಲೀನಾಗಿ ತಗೋಬೇಕು, ಇಲ್ಲದಿದ್ರೆ ಮೀನು ಕಹಿ ಬರುತ್ತೆ. ಎಲ್ಲ ಕ್ಲೀನಾಗಿ ತಗೊಬಿಡಿ. ಮೀನು ಫ್ರೆಶ್ ಆಗಿದ್ದರೆ ಜಾರೋದಿಲ್ಲ ಕೈಗೆ. ನೋಡಿ, ಇದು ಫ್ರೆಶ್ ಇರೋದ್ರಿಂದ ಜಾರ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸ್ಮೆಲ್ ಇಲ್ಲ. ಮೀನು ಫ್ರೆಶ್ ಇಲ್ದೋದ್ರೂ ಸ್ಮೆಲ್ ಬರ್ತದೆ, ನೋಡಿದ್ರಲ್ವಾ? ತೋರಿಸ್ತೀನಿ. ಈ ಥರ ಕ್ಲೀನಾಗಿರಬೇಕು ಯಾವತ್ತೂ. ಈ ಥರ ಎಲ್ಲ ಕ್ಲೀನಾಗಿ ಪೀಸ್ ಮಾಡ್ಕೋಬೇಕು. ಸಕ್ಕತ್ತಾಗಿ ಕುದೀತಾ ಇದೆ, ತುಂಬ ತೆಳ್ಳಗೇನೂ ಬೇಡ, ತುಂಬ ಗಟ್ಟಿನೂ ಬೇಡ. ಮೀನು ಸಾಂಬಾರು ಮಾಡುವಾಗ ಯಾವಾಗಲೂ ಅಗಲ ಬಾಯಿ ಈ ಥರ ಪಾತ್ರೆಯಲ್ಲೇ ಮಾಡಬೇಕು. ಅಗಲ ಬಾಯಿ ಇರೋ ಪಾತ್ರೆಯಲ್ಲಿ ಮಾಡೋದ್ರಿಂದ ಮೀನು ಕಲಸೋಗಲ್ಲ. ನೋಡಿ, ಮೀನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನನ್ನ ಮಗನಿಗೆ ಅವರು ಮಾತಾಡ್ತಿರುವಾಗ ಫ್ರೀಯಾಗಿ ಕೊಟ್ಟಿದ್ದು ಮೀನು. ಇದು ಸಣ್ಣ ಮೀನಲ್ವ, ಅದಕ್ಕೆ ಇದನ್ನ ಕಟ್ಟೇನು ಮಾಡಲಿಲ್ಲ, ಹಾಗೆ ತೊಳ್ಕೊಂಡು ತಗೊಂಡು ಬಂದೆ.
ಅಜ್ಜಿ ಫಸ್ಟು ತಲೆ ಪೀಸ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ತಲೆ ಪೀಸು ಸ್ವಲ್ಪ 2-3 ನಿಮಿಷ ಬೇಯೋದು ಲೇಟ್ ಆಗುತ್ತೆ, ಅದಕ್ಕೆ ತಲೆ ಪೀಸೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಕಿರುವಂಥ ಪೀಸ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಬಿಟ್ಟು ಒಂದು ಸಲ ಸೌಟಲ್ಲಿ ಕ್ಲೀನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಅಥವಾ 2 ಕುದಿ ಕುದಿಸ್ಬಿಟ್ಟು ಈ ಥರ ಕುಳ್ಳಜ್ತಾರೆ. ಫ್ರೆಂಡ್ಸ್, ಯಾಕೆ ಈ ಥರ ಕುಳ್ಳಜ್ತಾರೆ ಬಿಸಿ ಮಾಡಿಬಿಟ್ಟು ಅನ್ನೋದು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ನೋಡೋಣ. ನೋಡಿದ್ರಲ್ವ, ಮೀನು ಸಾರು ತುಂಬ ಕುದಿಸಂಗಿಲ್ಲ. ಮೀನು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇನ್ನೇನು ಅನ್ನ ಮಾಡಿಕೊಂಡು ಊಟ ಮಾಡ್ತೀವಿ. ಅನ್ನನೂ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೇನು ಊಟ ಮಾಡ್ತಾಯಿದ್ದೀವಿ. ಮೀನು ಸಾಂಬಾರೆಲ್ಲ ಮಾಡಿಬಿಟ್ಟು ಸ್ವಲ್ಪ ತಂಗಳು ಅಂದರೆ ತಣ್ಣಗಾಗಬೇಕು. ಮಾಡಿದ್ದು ಆಗಲೇ ತಿಂದರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ. ಈಗ ಮಧ್ಯಾಹ್ನ ಏನಾದರೆ ಮಾಡಿದರೆ ರಾತ್ರಿಗೆ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಯಾರು ಮಾಡಿದ್ದು ಸಾರು? ಅಜ್ಜಿ? ಯಾವ ಅಜ್ಜಿ? ದೊಡ್ಡಜ್ಜಿ ಮಾಡಿದಾ? ಮಗ ದೊಡ್ಡಜ್ಜಿ ಅಂತ ಕರೆಯೋದು ನಮ್ಮ ಅತ್ತೆಯವರ ಅಮ್ಮ. ಅವ್ರನ್ನ ದೊಡ್ಡಜ್ಜಿ ಅಂತ ಕರೀತಾನೆ. ಎಲ್ಲರಿಗೂ ಊಟ ಹಾಕಿ ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು, ಯಾರಿಗೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋವಂಥದ್ದು ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.